ಅಕ್ಕ ಬನ್ನಿ ಒಂದೇ ಒಂದು ನಿಮಿಷ ಆ ಕಡೆ ಹೋಗೋಣ ಸರ್, ಈ ಕಡೆ ಹೋಗೋಣ. ನಾನು ಆಲ್ರೆಡಿ 2 to 3 times ನಾನು BMTC ಗೆ ಹೆಲ್ಪ್ ಲೈನ್ ನಂಬರ್ಗೆ ತುಂಬಾ ಸರಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಯಾಕಂದ್ರೆ ನಾವು ಬರೋದು ಗೊರಗುಂಟೆಪಾಳ್ಯ ಸೈಡ್ ಇಂದ, ನಾವ್ 2 ಬಸ್ಸಸ್ ಕ್ಯಾಚ್ ಮಾಡ್ಬೇಕು. ಆಲ್ರೆಡಿ ಇವಾಗ ನೋಡಿ 8:50 ಆಗಿದೆ. ನಮ್ಮ ಆಫೀಸು ಸಿಲ್ಕ್ ಬೋರ್ಡ್ ಅಲ್ಲಿ ಇರೋದು. 9 o'clock ಚೆಕ್ ಇನ್ ಟೈಮು. ನಮ್ಗೆ ಇದೇ ತರ ಪ್ರಾಬ್ಲಮ್ ಆಗ್ತದೆ. ಆಲ್ರೆಡಿ 3-4 times ನಾನು ಮಾಡಿದ್ರು ಅವ್ರು ಏನಂತಾರೆ, ಬರುತ್ತೆ ವೇಟ್ ಮಾಡಿ ಅಂತ ಅಂತಾರೆ. ಆಕ್ಚುಲಿ ನಮ್ಗೆ ಹೆಂಗ್ ಬಸ್ಸಸ್ ಬೇಕು ಅಂದ್ರೆ ಇವ್ರೇನ್ ಮಾಡ್ತಾರೆ, ಅಟ್ ಎ ಟೈಮು 5-6 ಬಸ್ಸಸ್ ಬರುತ್ತೆ. ಇವಾಗ್ಲೂ ಅಷ್ಟೇ ನಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವಾಗ ನಾವು ಹತ್ತುವಾಗ ಎಷ್ಟು ರಶ್ ಇತ್ತು ಅಂದ್ರೆ ಹಿಂದಗಡೆ 510 ಒಂದು ಕೆಂಗೇರಿ ಗಾಡಿ ಖಾಲಿನೇ ಇತ್ತು, ಜನ ಇಲ್ಲ. ಈ ತರ ಆಗತ್ತೆ. ಹಿಂದಿಂದನೇ ಬಸ್ ಬಿಡಬಾರ್ದು. ಅವ್ರು ಅಟ್ಲೀಸ್ಟ್ ಒಂದ್ 5-6 minutes ಗೆ ಗ್ಯಾಪ್, ಇಂಟರ್ವಲ್ ಗ್ಯಾಪ್ ಅಲ್ಲಿ ಕೊಟ್ರೆ ಎಷ್ಟು ಜನಕ್ಕೆ ಯೂಸ್ ಆಗತ್ತೆ ಅಂತಂದ್ರೆ ಅಷ್ಟು ಜನಕ್ಕೆ ಯೂಸ್ ಆಗತ್ತೆ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಾಗತ್ತೆ ಅಂದ್ರೆ ಅವ್ರು ಅಟ್ ಎ ಟೈಮ್ ಬಿಟ್ಟಾಗ ಒಂದ್ ಸ್ಟಾಪ್ ಅಲ್ಲಿ ಮಿನಿಮಮ್ 20-25 ಜನ ನಿಂತಿರ್ತಾನೆ. 15 minutes to 20 minutes ಅಂದ್ರೆ ಯೂಶಲಿ ಎಲ್ರು ಬರೋ ಟೈಮು. ನಮ್ಗೆ ಮೇನ್ 7:30 to ಅಟ್ಲೀಸ್ಟ್ 8:30 ತನಕ ಪೀಕ್ ಅವರ್ಸ್ ಎಲ್ರಿಗೂ, ಸ್ಕೂಲು, ಕಾಲೇಜಸ್, ಕೆಲ್ಸಕ್ಕೆ ಹೋಗೋರ್ಗೆಲ್ಲ. ಆ ಟೈಮಲ್ಲಿ ನಮ್ಗೆ ಬಸ್ ಸಿಗ್ತಾ ಇಲ್ಲ ಸರ್. ಇವಾಗ್ಲೂ ಎಷ್ಟು ರಶ್ ಅಲ್ಲಿ ಬಂದಿದೀವಿ ಅಂದ್ರೆ ಇವಾಗ ನಾವು ಆಫೀಸ್ಗೆ ಹೋಗಿ ಬೈಸ್ಕೋಬೇಕು. ಅಂದ್ರೆ ಮೇಡಮ್ ನಿಮಗೆ ಇನ್ನೂ ಹೆಚ್ಚಿನ ಬಸ್ಗಳ ಅವಶ್ಯಕತೆ ಇದೆ ಅಂತಾನ ಮೇಡಮ್? ಬಸ್ ಅವಶ್ಯಕತೆನೂ ಇದೆ. ಇಲ್ಲ ಬಸ್ ಇದ್ರು ಅಟ್ ಎ ಟೈಮ್ ಯಾಕೆ 5-6 ಬಸ್ ಒಂದೇ ಟೈಮ್ ಬಿಡ್ಬೇಕು? ಅಟ್ಲೀಸ್ಟ್ 7:30ಗೆ, 7:35 ಒಂದು, ಇಲ್ಲ 7:37 ಒಂದು, ಇಲ್ಲ 7 minutes 5 minutes ಬಿಡಿ. 10 minutes ಆದ್ರೂ ಪ್ರಾಬ್ಲಮ್ ಸರ್. ತುಂಬಾ ಜನ ಬಂದು ನಿಂತ್ಕೊಂಡ್ ಬಿಡ್ತಾರೆ ಸ್ಟಾಪ್ ಅಲ್ಲಿ. ಇನ್ನೂ ಒಂದಾಗತ್ತೆ, ಬಸ್ ಲೋಡ್ ಆದ್ಮೇಲೆ ಸ್ಟಾಪ್ ಅಲ್ಲಿ ನಿಲ್ಸಲ್ಲ, ಸ್ಟಾಪ್ ಕೊಡೋದು ಇಲ್ಲ. ತುಂಬಾ ಟ್ರಬಲ್ ಇದೆ ನಮ್ಗೆ. ತಾವು ಎಲ್ಲಿಂದ ಎಲ್ಲಿಗೆ ಓಡಾಡ್ತೀರಿ? ಎಷ್ಟು ಗಂಟೆಗಳು ತೆಗೆದುಕೊಳ್ಳುತ್ತೆ ಮೇಡಮ್ ಓಡಾಡ್ಲಿಕ್ಕೆ? ಸರ್ ನಮಗ್ ಮಿನಿಮಮ್ ಅಂದ್ರೆ 2 hours ಬೇಕು ಸರ್ ನಮ್ ಸ್ಟಾಪ್ ಇಂದ ಇಲ್ಲಿಗೆ. ಅಟ್ಲೀಸ್ಟ್ ನಮ್ಗೆ ಸಿಗ್ನಲ್ ಇರೋದು ಸೇರಿಸಿ, ಸಿಗ್ನಲ್ ಎಲ್ಲ ಸೇರಿಸ್ಕೊಂಡ್ರೆ 2.5 ಆಗತ್ತೆ. ಅಕಸ್ಮಾತ್ ಎಲ್ಲಾದ್ರೂ ಟ್ರಾಫಿಕ್ ಜಾಮ್ ಆದ್ರೆ. ಮತ್ ಇನ್ನೊಂದು ಈವ್ನಿಂಗ್ ಅಂತೂ ಇದ್ದಿದ್ದು ಇನ್ನೂ ವರ್ಸ್ಟ್. 2.5 hours 45 ಆಗ್ತದೆ. ಅವ್ರಿಗೂ ಇದನ್ನ ಹೇಳಿದೀನಿ, ನಮ್ಗೆ ಬಸ್ಸಸ್ ಮೇಡಮ್ ಸೆಂಟರ್ ನೋಡಿ, ಈ ಕಡೆ ನೋಡಿ. ನಾನು ಅದನ್ನೇ ಹೇಳಿದೀನಿ, ನಮ್ಗೆ ಬಸ್ಸಸ್ ಬೇಕು. ಬಸ್ ಇನ್ ಟೈಮ್ ನಮ್ಗೆ ಪ್ರಾವಿಷನ್ ಸಿಗ್ತಿಲ್ಲ. ನಾನು ಸುಮಾರು ಸತಿ ಕಂಪ್ಲೇಂಟ್ ಮಾಡಿದೀನಿ. ಅದಕ್ಕೆ ಹೊಸ ಬಸ್ ಬಗ್ಗೆ ಹೇಳಿ. ಈ ಹೊಸ ಬಸ್ಸು ಅವರು ಸೆಂಟ್ರಲ್ ಅಲ್ಲಿ ಹೇಳ್ದಂಗೆ ಒಂದು ಬಸ್ಸಸ್ ನಮ್ಗೆ ಸಿಕ್ತಿಲ್ಲ ಸರ್. ಅಷ್ಟು ಇದ್ದಿದ್ರೆ ಇಷ್ಟೊತ್ತಿಗೆ ನಾವ್ ಇಷ್ಟು ಟ್ರಬಲ್ಲೇ ಬೀಳ್ತಿರ್ಲಿಲ್ಲ. ನಮ್ಗೆ ಫ್ರೀಕ್ವೆಂಟ್ ಆಗಿ ಬಸ್ ಸಿಗ್ತಲ್ಲ. ಬಸ್ಗಳು ಎಲ್ಲಿ ಇದಾವೆ ಅನ್ನೋದೇ ನಮ್ಗೆ ಈಗ ಇನ್ನೂ ಅರ್ಥನೂ ಆಗ್ತಲ್ಲ. ಎಲ್ಲಿರುತ್ತೆ? ಅಟ್ಲೀಸ್ಟ್ ಇವ್ರು ಹೇಳ್ದಂಗೆ ಅಷ್ಟು ಬಸ್ ಸಿಕ್ಕಿದ್ರೆ ಯಾಕೆ ಇಷ್ಟು ಕಷ್ಟ ಪಡ್ಬೇಕು ನಾವು? ಇನ್ ಟೈಮ್ ಡ್ಯೂಟಿಗೆ ಹೋಗ್ತೀವಿ, 7:30 ಸ್ಟಾಪ್ ಅಲ್ಲಿ ಹತ್ತಿರೋದು, 8:50 ಆಗಿದೆ, ಇನ್ನು ಇಲ್ಲೇ ಇದೀವಿ. ಈ ತರ ನಮಗ್ ಪ್ರಾಬ್ಲಮ್ ಇದೆ. ಇದನ್ನ ಸಾಲ್ವ್ ಮಾಡ್ಬೇಕು ಸರ್. ಕೇಳಿದೆ ಒಂದ್ ದಿವಸ ನಿಮ್ಮನ್ನ BMTC ನಿಮಿಷ ನಾನು ಕೇಳಿದೆ ಅವರಿಗೆ, ಒಂದ್ ದಿವಸ ನಿಮ್ಮನ್ನ BMTCಗೆ ಹೆಡ್ ಮಾಡಿದ್ರೆ ಏನ್ ಮಾಡ್ತೀರಾ ನೀವ್ ಹೇಳಿ ಅಂತ. ಹೇಳಿ ಅಕ್ಕ, ಏನೇನ್ ಕ್ರಾಂತಿಕಾರಿ ಬದಲಾವಣೆ ತರ್ತೀನಿ ಅಂದ್ರು. ನಮ್ಗೆ ಏನಿಲ್ಲ ಸರ್, ಈ 7:30 to 8:30 ಏನ್ ಪೀಕ್ ಅವರ್ಸ್ ಇದೆ, ಆ ಅವರ್ಸ್ ಅಲ್ಲಿ 5 minutes ಒಂದೊಂದು ಬಸ್ ಬಿಡ್ಬೇಕು. ಆ ಬಸ್ ಬಿಟ್ಟಾಗ ಎಲ್ರಿಗೂ ಯೂಸ್ಫುಲ್ ಆಗತ್ತೆ. ಮತ್ತೆ ಈವ್ನಿಂಗ್ ಅಷ್ಟೇ ಪೀಕ್ ಅವರ್ಸ್ ಏನ್ ಸ್ಟಾರ್ಟ್ ಆಗತ್ತೆ 5 o'clock to 6:30, ಆ ಪೀಕ್ ಅವರ್ಸ್ ಅಲ್ಲೂ ಹಂಗೆ ಬರ್ಬೇಕು. ಬೇಕಾದ್ರೆ ಅವರೇ ಬಂದ್ ಅಬ್ಸರ್ವ್ ಮಾಡಿ ಪ್ರತಿ ಒಂದ್ ಸ್ಟಾಪ್ ಅಲ್ಲಿ ಎಷ್ಟೊತ್ತಿಗೆ ಬಸ್ ಬರುತ್ತೆ. ಬೇಕಂದ್ರೆ ಇದು ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಬನಶಂಕರಿಗೆ, ವಾಪಸ್ ಬನಶಂಕರಿಯಿಂದ ಯಶವಂತಪುರ ಇಲ್ಲ ಹೆಬ್ಬಾಳ ಗಾಡಿನೂ ಬರುತ್ತಲ್ಲ, ಅವರೇ ಬಂದು ಇಲ್ಲಿ ಕುತ್ಕೊಂಡ್ ನೋಡ್ಲಿ ಎಷ್ಟೆಷ್ಟು ಹೊತ್ತಕ್ಕೆ ಬಸ್ ಬರುತ್ತೆ ಅಂತ. ತುಂಬಾ ಟ್ರಬಲ್ ಇದೆ. ನಿಮ್ಮ ಹೆಸರು, ನೀವೇನ್ ಕೆಲಸ ಮಾಡ್ತೀರಾ ಅಂತ ಹೇಳಿ ಮೇಡಮ್? ಸರ್ ನನ್ನ ಹೆಸರು ಚೈತ್ರ ಅಂತ, ನಾನು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಲ್ಲಿ ಕೆಲಸ ಮಾಡೋದು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅಕ್ಕ. ಸರ್ ಇವತ್ತು ಬೆಂಗಳೂರಿನಲ್ಲಿ ದಿನಕ್ಕೆ 45 ಲಕ್ಷ ಜನ BMTC ಓಡಾಡ್ತಾರೆ. ಬೆಂಗಳೂರು ಓಡಾಡ್ತಾ ಇರೋದೇನೆ BMTC ಮೇಲೆ. ಹಿಂಗಿರ್ಬೇಕಾದಾಗ BMTCನ ಮತ್ತಷ್ಟು ಶಕ್ತಿಗೊಳಿಸಕ್ಕೆ 4,500 ಬಸ್ಸು ಕೇಂದ್ರ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿ ಟೆಂಡರ್ ಪ್ರಾಸೆಸ್ ಕಂಪ್ಲೀಟ್ ಆಗಿದ್ರು ನಮ್ಮ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಇದನ್ನ ಅಪ್ರೂವ್ ಮಾಡಿಲ್ಲ. ಇವತ್ತು ನಾನು ಬಸ್ಸಲ್ಲಿ ಬಂದ್ರೆ ಪ್ರಯಾಣಿಕರು ಒಂದು ದಿನ ಪ್ರತಿ ದಿವಸ 2.5-3 ಗಂಟೆ ನಾವು ಬಸ್ಸಲ್ಲಿ ಇರ್ತೀವಿ ಅಂತ ಜನ ಕಂಪ್ಲೇಂಟ್ ಮಾಡ್ತಾರೆ. ಹೆಣ್ಮಕ್ಳು ಹೇಳಿದ್ರು, ಬೆಳಗ್ಗೆ ನಾವು 5 ಗಂಟೆ ಮನೆ ಬಿಟ್ಟು ಮನೇಲಿ ನಾಷ್ಟ ಮಾಡಿ ಮಕ್ಳಿಗೆ ಸ್ಕೂಲಿಗೆ ಕಳಿಸಿ ಸಾಯಂಕಾಲ ನಾವು ವಾಪಸ್ 8 ಗಂಟೆ ಬರುವಷ್ಟೊತ್ತಿಗೆ ಮಕ್ಳು ಕಾಯ್ತಾ ಇರ್ತಾರೆ, ಆಗ್ಲೇನೆ ವಾಪಸ್ ಅಮ್ಮ ಊಟ ಮಾಡಿಸು, ಹೋಮ್ ವರ್ಕ್ ಮಾಡಿಸು, ಇನ್ನೊಂದು ಮಾಡಿಸು ಅಂತ. ನಮ್ಗೆ ಇಡೀ ದಿವಸ ಈ ತರ ಆಗಿದೆ. ನಾವ್ ಯಾರೋ ಫ್ರೆಶರ್ ಕಾಲೇಜ್ ಜಾಯ್ನ್ ಹಾಕಿದ್ದು ಮುಗಿಸಿರ್ತೀವಿ, ಕೆಲಸ ಸೇರ್ಕೊಳಕ್ ಹೋಗ್ತಾ ಇರ್ತೀವಿ. ಅವ್ರ ಕಂಪನಿಯವ್ರು ಹೇಳ್ತಾರೆ ನೀವು ಬಸ್ಸಲ್ಲಿ ಬರ್ತೀರಾ ಅನ್ನೋದಾದ್ರೆ ನಿಮಗೆ ನಾವು ಕೆಲಸನೇ ಕೊಡಲ್ಲ, ಯಾಕೆಂದ್ರೆ ನೀವು ಕರೆಕ್ಟ್ ಟೈಮಿಗೆ ಬರ್ತೀರಾ ಅನ್ನೋದಕ್ಕೆ ಗ್ಯಾರಂಟಿನೇ ಇಲ್ಲ ಅಂತ. ಸೊ ಅದಕ್ಕೆ ನೀವು ಇನ್ನೊಂದ್ ಕಡೆ PG ಮಾಡ್ಕೊಳ್ಳಿ ಆಫೀಸ್ ಹತ್ರ ಅಂತಂದ್ರು. ಸೊ ಈಗಾಗ್ಲೇ ಅವರು ಒಬ್ರು ಮಾರೇನಹಳ್ಳಿಲಿ ಬಾಡಿಗೆ ಮನೇಲಿ ಇದಾರೆ. ಈಗ ಕಂಪ್ನಿ ಕೆಲಸ ತಗೊಳ್ಳೋದಕ್ಕೋಸ್ಕರ ಇನ್ನೊಂದ್ ಕಡೆ PG ಮಾಡ್ಕೊಂಡು ಅಲ್ಲೂ PGಗೆ ಬಾಡಿಗೆ ಕಟ್ಟಬೇಕಾಗಿದೆ. ಫ್ರೆಶರಿಗೆ ಎಷ್ಟು ಬರುತ್ತೆ ತಿಂಗಳಿಗೆ ಸಂಬಳ? 15,000 20,000 ಬಂದಿರುತ್ತೆ.
ಅದ್ರಲ್ಲಿ ಅವ್ರು ಎರಡೆರಡು ಕಡೆ ಕೊಟ್ಟು ಅಪ್ಪ ಅಮ್ಮ ನೋಡ್ಕೊಂಡು ಇದನ್ ಮಾಡಕ್ ಹೆಂಗ್ ಸಾಧ್ಯ? ಬೆಂಗಳೂರಲ್ಲಿ ಸ್ಥಿತಿ ಹಿಂಗಿರ್ಬೇಕಾದ್ರೆ ಒಂದು ಹೋಗ್ಲಿ, ಇವ್ರ ಬಸ್ ಹಾಕ್ಲಿಲ್ಲ ಅಂದ್ರೂ ಓಕೆ, ಕೇಂದ್ರ ಸರ್ಕಾರ ಕೊಟ್ಟಿರೋ 4,500 ಬಸ್ ಇದೆಯಲ್ಲ, ಅದನ್ನ ಯಾಕೆ ನೀವು ನಾಳೆ ಬಿಡ್ತಾ ಇಲ್ಲ? ಪ್ರತಿ ಬಸ್ಸಲ್ಲೂ ಬೆಳಗ್ಗೆ ಪೀಕ್ ಅವರ್ ಅಲ್ಲಿ ಉಸಿರಾಡಕ್ ಆಗಲ್ಲ, ಆ ತರ ಇರತ್ತೆ ರಶ್. ಇನ್ನು ಅವ್ರ ಸಿಸ್ಟರ್ ಮಾತಾಡ್ತಾ ಹೇಳಿದ್ರು, ಒಟ್ಟಿಗೆ 4-5 ಬಸ್ ಬಂದ್ಬಿಡುತ್ತೆ, ಎಲ್ಲ ಬಸ್ಸು ಅವಾಗ ಇಲ್ಲ ಖಾಲಿ ಇರುತ್ತೆ, ಇಲ್ಲ ಒಟ್ಟಿಗೆ ಹೊಟ್ಟೋಗುತ್ತೆ. 5 ನಿಮಿಷ 10 ನಿಮಿಷದ ಕರೆಕ್ಟ್ ಫ್ರೀಕ್ವೆನ್ಸಿಗೆ ಟೈಮ್ ಟೇಬಲ್ ಕರೆಕ್ಟ್ ಆಗಿ ಯಾವ ಬಸ್ಗಳು ಬರ್ತಾ ಇಲ್ಲ. ಇನ್ನೊಬ್ರು ಹೇಳಿದ್ರು, ಬರ್ತಾ ಇಲ್ಲಿ ಬನಶಂಕರಿಗೆ ಬರ್ತಾರೆ, ಬೋರ್ಡ್ ಚೇಂಜ್ ಆಗಿ ಹೋಗ್ಬಿಡತ್ತೆ, ಶೆಡ್ಯೂಲಿಂಗ್ ಚೇಂಜ್ ಆಗೋಗುತ್ತೆ, ಬಸ್ ಅವಾಗ ಬೇರೆ ಕಡೆಗೆ ಹೊಟ್ಟೋಗುತ್ತೆ. ನಾವು ಈ ಬಸ್ ಇಲ್ಗೆ ಹೋಗುತ್ತೆ ಅಂತ ಅನ್ಕೊಂಡ್ ಬಂದಿರ್ತೀವಿ, ಯಾವುದೇ ನೋಟಿಸ್ ಇಲ್ದಲೆ ಏನು ಇಲ್ದಲೆ ಬಸ್ ಶೆಡ್ಯೂಲೇ ಚೇಂಜ್ ಆಗಿ ಹೋಗ್ಬಿಡತ್ತೆ. ಹಿಂಗಿರ್ಬೇಕಾದಾಗ ಜನ BMTC ನ ನೆಚ್ಕೊಂಡು ಹೆಂಗ್ ಓಡಾಡಕ್ ಸಾಧ್ಯ? ಆದ್ರೆ ಈ ಸರ್ಕಾರ ಅಭಿವೃದ್ಧಿ ಅಂತಂದ್ರೆ ಹೊಸ ಬಸ್ ಮಾಡ್ಬೇಕು, ಎಕ್ಸ್ಟ್ರಾ ಬಸ್ ಕೊಡ್ಬೇಕು ಅಂದ್ರೆ ಅಭಿವೃದ್ಧಿ ಅಲ್ಲ ಇವರಿಗೆ. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಗೆ 1,400 ಕೋಟಿ ರೂಪಾಯಿ ಖರ್ಚು ಮಾಡಿ 2 ಕಿಲೋಮೀಟರ್ ಸುರಂಗ ತೋಡೋದು ಇವರಿಗೆ ಅಭಿವೃದ್ಧಿ. ಯಾರಿಗೆ ಹೊಸ ಕಾರ್ ಇಟ್ಕೊಂಡು BMTC ಯಾರಿಗೆ ಬೆನ್ಸು ಈ ತರ ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡು ಓಡಾಡ್ತಾರೆ ಜನ, ಅವರಿಗೋಸ್ಕರ ಅಭಿವೃದ್ಧಿ. ಸಾಮಾನ್ಯ ಜನ ಯಾರು BMTC ಓಡಾಡ್ತಾರೆ ಅವ್ರಿಗೆ ಏನೇ ಮಾಡಿದ್ರು ಅದು ಅಭಿವೃದ್ಧಿ ಅಲ್ಲ. ಇನ್ನು ಈಗೇನು ಹೊಸ ಸುರಂಗ ಇವರು ಹೊರಟಿದ್ದಾರೆ ಬೆಂಗಳೂರು, ಇದು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡಿಗೆ, ಅದ್ರಲ್ಲಿ ಬಸ್ಸಿಗೆ ಎಂಟ್ರಿ ಇಲ್ಲ. ಅಂದ್ರೆ ಬಸ್ ನಲ್ಲಿ ಓಡಾಡೋರಿಗೆ ಅಭಿವೃದ್ಧಿಯ ಭಾಗ ನೀವಲ್ಲ ಅಂತ. ನೀವೊಂಥರ ಅಸ್ಪೃಶ್ಯರು, ಬಸ್ಸಲ್ಲಿರೋರು ಅಸ್ಪೃಶ್ಯರು. ನಮ್ ಸರ್ಕಾರದ ಅಭಿವೃದ್ಧಿಲಿ ನಿಮಗೆ ಅವಕಾಶನೇ ಇಲ್ಲ ಅಂತ ಸರ್ಕಾರ ಮಾಡ್ತಾ ಇರೋದು. 4,500 ಬಸ್ಸಿಗೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಸಿಗದ ಹಿನ್ನೆಲೆಯಲ್ಲಿ ತಾವು ಈ ವಿಚಾರ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರಿಗೂ ಅಥವಾ ಮುಖ್ಯಮಂತ್ರಿಗಳಿಗೂ ಪತ್ರ ಏನಾದ್ರು ಬರ್ದಿಲ್ಲ, ಅವ್ರನ್ನ ಭೇಟಿಯಾಗಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಡಿ. ಲೋಕಸಭೆಯಲ್ಲಿ ಈ 4,500 ಬಸ್ ಅಪ್ರೂವಲ್ಗೆ ಮಾತಾಡಿದ್ರು. ಕುಮಾರಣ್ಣನವರು ಈ 4,500 ಬಸ್ ಅನ್ನ ಕರ್ನಾಟಕಕ್ಕೆ ಅವ್ರ ಮಿನಿಸ್ಟ್ರಿಯಿಂದ ಕೊಟ್ಟಿರೋದು. ಇದನ್ನ ಅದಾದ್ಮೇಲೆ ಇವ್ರು ಅಪ್ರೂವಲ್ ಮಾಡಿಲ್ದಲೇ ಇರೋದ್ರಿಂದ ನಾನು ಲೋಕಸಭೆಯಲ್ಲಿ ಇದನ್ನ ಪ್ರಶ್ನೆ ಕೂಡ ಕೇಳಿದೆ. ಆ ಪ್ರಶ್ನೆಗೂ ಲೋಕಸಭೆಯಲ್ಲಿ ಉತ್ತರ ಕೊಟ್ರು, 4,500 ಬಸ್ಸು ಬೆಂಗಳೂರಿಗೆ ರಿಲೀಸ್ ಆಗಿದೆ ಅಂತ. ರಿಲೀಸ್ ಆಗಿದ್ರೆ ರಸ್ತೆಯಲ್ಲಿ ಕಾಣಬೇಕಲ್ಲ, ಯಾಕೆ ಕಾಣ್ಲಿಲ್ಲ ಅಂತ ಅದ್ರ ಹಿಂದೆ ಬಿದ್ದಾಗ ಗೊತ್ತಾಯ್ತು, ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಅಪ್ರೂವಲ್ ಕೊಟ್ಟಿಲ್ಲ. 4,500 ಬಸ್ಸು ಕೇಂದ್ರ ಸರ್ಕಾರ ಕುಮಾರಣ್ಣ ಬೆಂಗಳೂರಿಗೆ ಕೊಟ್ಟಿರುವಂತ ಬಸ್ಸು ಎಲ್ಲೋಯ್ತು? ಯಾಕೆ ನೀವು 6 ತಿಂಗಳು 7 ತಿಂಗಳು ಆಗಿ ಅಪ್ರೂವಲ್ ಆಗಿ ಟೆಂಡರ್ ಕರೆದು ಎಲ್ಲ ಆದ್ಮೇಲೂ ರಾಜ್ಯ ಸರ್ಕಾರ ಯಾಕೆ ಇದನ್ನ ನೀವು ಅಪ್ರೂವಲ್ ಕೊಡ್ತಾ ಇಲ್ಲ? 4,500 ಬಸ್ಸಿಗೆ ರಾಜ್ಯ ಸರ್ಕಾರವು ಕೂಡ ಒಂದಷ್ಟು ಹಣವನ್ನ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದಿನ ಸರ್ಕಾರವು ಕೂಡ, ಅಂದ್ರೆ ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಅಪ್ರೂವಲ್ ಕೊಡ್ಲಿಲ್ಲ ಅನ್ನೋದು. ತಾವು ಇದ್ರ ಬಗ್ಗೆ ಏನಾದ್ರು ವಿಚಾರಿಸಿದ್ರೆ ಸರ್, ಅಂದ್ರೆ ಹಣವನ್ನ ಹಾಕಬೇಕು ಇವರು ಅನ್ನೋ ಸರ್, ಇವ್ರದ್ದು ರಾಜ್ಯ ಸರ್ಕಾರದ್ದು ಒಂದು ಸ್ಮಾಲ್ ಪರ್ಸೆಂಟೇಜ್ ಅದ್ರಲ್ಲಿ ಹಾಕೋದಿರತ್ತೆ, ಮೇಂಟೆನೆನ್ಸಿಗೆ ಇನ್ನೊಂದಕ್ಕೆ ಆ ತರ. ಇವರಿಗೆ ಸುರಂಗ ತೋಡಕ್ಕೆ 40,000 ಕೋಟಿ ದುಡ್ಡಿದೆ ಇವ್ರ ಹತ್ರ. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ 2 ಕಿಲೋಮೀಟರ್ಗೆ 1,200-1,300 ಕೋಟಿ ಖರ್ಚು ಮಾಡಕ್ ದುಡ್ಡಿದೆ ಇವ್ರ ಹತ್ರ. ಈ ಬಸ್ಸಿಗೆ ಕೊಡಕ್ಕಾಗಲ್ವಾ? ಅಂದ್ರೆ BMTC ಓಡಾಡುವಂತವ್ರು ಸೆಕೆಂಡ್ ಕ್ಲಾಸ್ ಜನ, ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ. ಯಾರು ಕಾರಲ್ಲಿ ಓಡಾಡೋ ಶ್ರೀಮಂತರಿದ್ದಾರೆ ಅವ್ರಿಗೆ ಮಾತ್ರ ನಮ್ಮ ಅಭಿವೃದ್ಧಿ. ಇದು ಇವತ್ತು ರಾಜ್ಯ ಸರ್ಕಾರ ಹೊರಟಿರೋದು. ಇದು ಒಂಥರ VIP ಸರ್ಕಾರ. ಇದು ಮಿಲಿಯನೇರ್ಸ್ ಗಳಿಗೆ ಮಾಡ್ತಾ ಇರುವಂತ ಕೆಲಸ ಮಾಡ್ತಾ ಇರುವಂತ ಸರ್ಕಾರ ಇದು. ಇವ್ರು ಅವ್ರಿಗೆ ಮಾಡುವಂತ ಕೆಲಸನೇ ಅಭಿವೃದ್ಧಿ ಅಂತ ಅನ್ಕೊಂಡಿದ್ದಾರೆ. ಈಗ 4,500 ಬಸ್ ಹಾಕೋದ್ರಿಂದ ಅದ್ರಲ್ಲಿ ದುಡ್ಡು ಹೊಡಿಯಕ್ಕಾಗಲ್ಲ ನೋಡಿ. ಯಾಕಂದ್ರೆ 4,500 ಕೋಟಿ ಬಸ್ ಎಲ್ಲಿ ಬರಬೇಕು, ಎಲ್ಲಿ ಓಡಾಡ್ತಿದೆ, ಯಾವ ಬಸ್ಸು, ಇದೆಲ್ಲ ಗೊತ್ತಾಗ್ಬಿಡುತ್ತೆ ಜನಕ್ಕೆ. ಆದ್ರೆ ನೀವು 2 ಕಿಲೋಮೀಟರ್ ರಸ್ತೆಗೆ ಕಿಲೋಮೀಟರ್ಗೆ 600 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲಿಗೋಯ್ತು ದುಡ್ಡು ಅಂತ ಏನ್ ಕೇಳ್ತೀರಾ? ಈಗ 5,500 ಕೋಟಿ ಖಾಲಿ ಮಾಡಿದಾರಲ್ಲ, ಮುಂಡಿ ಮುಚ್ತೀವಿ ಅಂತ. ಈಗ ನಾನು ಶ್ವೇತ ಪತ್ರ ಕೇಳಿ ಇವಾಗಲೇ 4 ದಿವಸ ಆಯ್ತು. ನಾನು ಕೃಷ್ಣ ಬೈರೇಗೌಡರಿಗೂ ಕೇಳಕ್ ಇಚ್ಛೆ ಪಡ್ತೀನಿ, 4 ದಿವಸದಲ್ಲಿ ಶ್ವೇತ ಪತ್ರ ಹೊರಡಿಸಲಿಕ್ಕೆ ನೀವು ಇವಾಗ ಏನು ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ? ನಾವು 30 ದಿವಸಕ್ಕೆ ಗಡುವು ಕೊಟ್ಟಿದ್ದೀವಿ. 5,500 ಕೋಟಿ ರೂಪಾಯಿ ನೀವೇನು ಗುಂಡಿ ಮುಚ್ಚಕ್ಕೆ ದುಡ್ಡು ಇಟ್ಟಿದ್ದೀರಾ, ಅದೆಲ್ಲ ಹೋಯ್ತು? ಅದು ನೀವು ಶ್ವೇತ ಪತ್ರ ಹೊರಡಿಸ್ಬೇಕು. ಆ ಡಿಮ್ಯಾಂಡ್ ನಾವು ಬಿಡೋದೇ ಇಲ್ಲ. ಈ ಸರ್ಕಾರಕ್ಕೆ ಬಸ್ಸಲ್ಲಿ ಓಡಾಡೋರು, ಮೆಟ್ರೋಲ್ ಓಡಾಡೋರು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಾಡುವಂತ ಜನ, ಇವರಿಗೆ ಅವ್ರ ಬಗ್ಗೆ ಕಾಳಜಿನೇ ಇಲ್ಲ. ನಿನ್ನೆ ಈ ವಿಷಯ ಗೊತ್ತಾಯ್ತು, ಈ ಸರ್ಕಾರ ಯಾವ ರೀತಿ ಇಲ್ಲ. ಕಿರಣ್, ನಿಮ್ಗೂ ಗೊತ್ತಿದೆ, ಸುಮಾರು 5 ವರ್ಷದಿಂದ ನಾನು ಈ BMTC ಬಸ್ ಸ್ಟ್ಯಾಂಡ್ ಇಂದ ಬನಶಂಕರಿ ಮೆಟ್ರೋಗೆ ಒಂದು ಸ್ಕೈ ವಾಕ್ ಮಾಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ವಿ. ಈಗಲೂ ನಾನು ನಿಮ್ಮನ್ನು ಕರ್ಕೊಂಡೋಗ ರಸ್ತೆ ತೋರಿಸ್ತೀನಿ, ನೀವು ಸುಮ್ನೆ ಆಚೆ ಕಡೆ ವಿಜುವಲ್ಸ್ ನೀವು ತೆಗೀರಿ ಸಾಕು. 1,000 ಜನ ಓಡಾಡ್ತಾ ಇರ್ತಾರೆ. ಹೆಣ್ಮಕ್ಳು ಆಫೀಸಿಗೆ ಹೋಗ್ತಾ ಇರೋರು, ಇನ್ಯಾರು ಸ್ಕೂಲ್ ಮಕ್ಕಳು ಬ್ಯಾಗ್ ಹಿಡ್ಕೊಂಡು ಕ್ರಾಸ್ ಮಾಡ್ತಾ ಇರೋರು, ಕೊಂಕಲ್ ಮಕ್ಕಳನ್ನ ಹಿಡ್ಕೊಂಡು ತಾಯಂದ್ರು ಕ್ರಾಸ್ ಮಾಡ್ತಾ ಇರೋದು, ಇದೆಲ್ಲ. ಅವತ್ ಬಂದ್ರು ಉಪಮುಖ್ಯಮಂತ್ರಿಗಳಾಗಿದ್ದಾಗ DK ಶಿವಕುಮಾರ್ ಬುದ್ಧಿ ಪೂಜೆ ಮಾಡೋದ್ರು.
ಈ ಗುದ್ಲಿ ಪೂಜೆ ಮಾಡಾಗ ಹೋದ್ಮೇಲೆ ನಾವು ಅದು ಕೆಲಸ ಪ್ರಾರಂಭ ಆಗತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ನಿನ್ನೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅದನ್ನ ತಿರ್ಗಾ ಕ್ಯಾನ್ಸಲ್ ಮಾಡಿದಾರೆ. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾಕೆ ಅಂತಂದ್ರೆ ಯಾರೋ ಒಬ್ರು ಕಾಂಟ್ರಾಕ್ಟರ್, ಅವ್ರ ಹೆಸರು ನಾನು ಹೇಳಲ್ಲ, ಯಾಕೆಂದ್ರೆ ಅವ್ರು ಯಾರ್ಯಾರಿಗೆ ಫ್ರೆಂಡ್ ಅಂತ ಎಲ್ರಿಗೂ ಗೊತ್ತು, ಆಯ್ತಾ. ಅವ್ರ ಕಾಂಟ್ರಾಕ್ಟರ್ ಹೊಸ ಐಡಿಯಾ ಕೊಟ್ರಂತೆ, ಇಲ್ಲ ಇನ್ನೊಂದು ಫ್ಲೈಓವರ್ ಮಾಡಿ ಇಲ್ಲಿಗೆ. ಆ ಫ್ಲೈಓವರ್ ಮಾಡ್ತೀವಿ ಅನ್ನೋದಕ್ಕೆ ಇವಾಗ ಈ ಸ್ಕೈ ವಾಕ್ ಕ್ಯಾನ್ಸಲ್. ಈಗ ಇದು ಕಾಂಟ್ರಾಕ್ಟರ್ಗೋಸ್ಕರ ಮಾಡ್ತಾ ಇರೋದ ಸರ್ಕಾರ? ಇದು ನೀವು ಶಂಕುಸ್ಥಾಪನೆ ಮಾಡಿ ಬುದ್ಧಿ ಪೂಜೆ ಮಾಡೋದ್ಮೇಲೆ ಅದ್ರದ್ದು ಬೆಲೆ ಏನಾಯ್ತು? ಈ 5 ವರ್ಷ ಆದ್ರೂ 5 ವರ್ಷ ಬೇಕಾಯ್ತು ಇದನ್ನ ಅಪ್ರೂವಲ್ ಮಾಡ್ಸಕ್ಕೆ. ಅಪ್ರೂವಲ್ ಮಾಡಿಸಿ ಸಿಎಂ ಬಂದು ಫುಲ್ ದೊಡ್ಡ ಕಾರ್ಯಕ್ರಮ ಮಾಡಿ ಬುದ್ಧಿ ಪೂಜೆ ಮಾಡಿ ಇಲ್ಲೆಲ್ಲ ಬ್ಯಾನರ್ ಬಂಟಿಂಗ್ ಹಾಕಿ ಎಲ್ಲಾ ಕಾರ್ಯಕ್ರಮ ಆಯ್ತು. ನಾವು ಮಾರನೇ ದಿವಸದಿಂದ ವರ್ಕ್ ಆರ್ಡರ್ ಇಷ್ಟು ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಕ್ಯಾನ್ಸಲ್ ಅಂತೆ. ಯಾಕೆ ಅಂದ್ರೆ ಅಲ್ಲಿ ಯಾರೋ ಕಾಂಟ್ರಾಕ್ಟರ್ ಐಡಿಯಾ ಕೊಟ್ಟಿದಾರಂತೆ, ಅಲ್ಲಿಂದ ಒಂದು ಫ್ಲೈಓವರ್ ಮಾಡಿ ಅಂತ. ಆ ಫ್ಲೈಓವರ್ ಅಡ್ಡ ಆಗುತ್ತೆ, ಅದಕ್ಕೆ ಇದು ಬೇಡ. ಆ ಒಂದು ಪ್ಲಾನಿಂಗ್ ಸರ್ ಇದು. ಅಂದ್ರೆ ರಸ್ತೆಯಲ್ಲಿ ನಡ್ಕೊಂಡು ಹೋಗೋ ಪಾದಚಾರಿಗಳಿಗೆ ಬೆಲೆ ಇಲ್ಲ, BMTC ಹೋಗೋರಿಗೆ ಬೆಲೆ ಇಲ್ಲ, ಮೆಟ್ರೋದಲ್ಲಿ ಹೋಗೋರಿಗೆ ಬೆಲೆ ಇಲ್ಲ. ನೀವು ದೊಡ್ಡ ಕಾರ್ ತಗೊಂಡು 600 ರೂಪಾಯಿ ಟೋಲ್ ಕಟ್ಟಿ ಸುರಂಗದಲ್ಲಿ ಹೋಗ್ತೀವಿ ಅಂತಂದ್ರೆ ನಿಮಗೋಸ್ಕರ ನಾವು 40,000 ಕೋಟಿ ರೂಪಾಯಿ ಖರ್ಚು ಮಾಡಕ್ಕೂ ರೆಡಿ ಇದೀವಿ. ಇದು ಈ ಸರ್ಕಾರ. ಅವ್ರದ್ದು ಏನಾದ್ರು ಹೇಳ್ತಾ ಗೊತ್ತಿಲ್ಲ ಸರ್. ಆಕ್ಚುಲಿ ಹಾ, ಇದು ಇದು ಶಾರ್ಟ್ ಟನಲ್ ವರ್ಕ್ ಆಗ್ತಾ ಇಲ್ಲ ಅನ್ನೋದು ನಿಮ್ಗೂ ಗೊತ್ತಾಯ್ತು. ಶಾರ್ಟ್ ಫ್ಲೈಓವರ್ ವರ್ಕ್ ಆಗ್ತಾ ಇಲ್ಲ ಅನ್ನೋದು ಕೃಷ್ಣ ಬೈರೇಗೌಡರಿಗೂ ಗೊತ್ತಾಗಿದೆ, ಅವರೇ ಹೇಳಿದ್ದಾರೆ. ಹೌದು ಬಟ್ ಈ ಶಾರ್ಟ್ ಟನಲ್ ವರ್ಕ್ ಆಗಲ್ಲ ಅನ್ನೋದು CM ಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಗೊತ್ತಿದ್ರು ಮಾಡ್ತಾರೆ ಸರ್. ಕೆಲವು ರಾಜಕೀಯವರು ಗೊತ್ತಿದ್ರು ಅವ್ರಿಗೆ ಪ್ರಾಜೆಕ್ಟ್ ಇಂದ ಯೂಸ್ ಆಗ್ಬೇಕು ಮಾಡ್ತಾರೆ. ಅವ್ರಿಗೆ ಪಬ್ಲಿಕ್ ಯೂಸ್ ಆಗುತ್ತೆ ಅನ್ನೋದು ಬೇರೆ ಇಲ್ಲ. ಅದಕ್ಕೆ ಹೇಳೋದು, ಯಾವುದೇ ಪಕ್ಷ ಬರಲಿ, ರಾಜಕೀಯ ಪಕ್ಷಗಳು ಕೂತು ಚರ್ಚೆ ಮಾಡಿ ಎಲ್ಲಾ ಪಕ್ಷನ ವಿಶ್ವಾಸ ತಗೊಂಡು ಯೂಸ್ ಆಗುತ್ತೆ. ಪಬ್ಲಿಕ್ ನ ಅವ್ರು ಇನ್ವಾಲ್ವ್ ಮಾಡ್ಬೇಕು. ಅಲ್ಲಿಗೆ ಸಮಸ್ಯೆ ಬಗೆಹರಿಸೋದು ಹೇಗೆ ಬಂದಿದೆ ಅಂತ ಏನು ಮಾಡಲ್ಲ, ಅವರು ಉಪಯೋಗ ತಕ್ಕಂತೆ ಪ್ರಾಜೆಕ್ಟ್ ಎಲ್ಲ ಬಿಡ್ತಾರೆ. ಇದರಿಂದ ಸಾರ್ವಜನಿಕರಿಗೆ ಏನು ಯೂಸ್ ಇಲ್ಲ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.